ಆತ್ಮೀಯರೇ, ಈ ದಿನ ಶ್ರೀರಾಮನವಮಿ. ಅಯೋಧ್ಯೆಯಲ್ಲಿ ಬಾಲರಾಮನ ಪ್ರತಿಷ್ಠಾಪನೆಯಾಗಿ ಈಗ ನಾವು ರಾಮನವಮಿ ಹಬ್ಬವನ್ನು ಆಚರಿಸ್ತಾ ಇದ್ದೇವೆ. ರಾಮಾಯಣ ಒಂದು ವಿಶಿಷ್ಟವಾದಂತಹ ಭಾರತದ ಆದಿಕಾವ್ಯ. ಇದು ಜೀವನ ಹೇಗಿರಬೇಕು, ಪ್ರಕೃತಿಯೊಂದಿಗಿನ ಬದುಕು ಹೇಗಿರಬೇಕು ಎನ್ನುವುದನ್ನು ಸರ್ವರಿಗೂ ತಿಳಿಸುವ ಕಾವ್ಯ. ಈ ರಾಮಾಯಣದಲ್ಲಿ ಕಪಿಗಳು, ಕರಡಿಗಳು, ಜಿಂಕೆ, ಪಕ್ಷಿಗಳು, ಅಳಿಲುಗಳು ಎಲ್ಲವೂ ಕೂಡ ಪ್ರಕೃತಿಯೇ ಧರ್ಮಾಭ್ಯುದಯಕ್ಕಾಗಿ ಹೇಗೆ ತನ್ನನ್ನು ತಾನು ತೊಡಗಿಸಿಕೊಳ್ಳುತ್ತದೆ ಎನ್ನುವುದನ್ನು ನಮಗೆ ತಿಳಿಸುವ, ಪ್ರಕೃತಿಯೊಂದಿಗಿನ ಬದುಕೇ ಸಹಜ ಬದುಕು ಎನ್ನುವುದನ್ನು ಪ್ರತಿನಿತ್ಯವೂ ಸಾರುವ ವಿಶೇಷ ಹಬ್ಬ ಈ ರಾಮನವಮಿ. ವಾಲ್ಮೀಕಿ ಎಂಬ ಮಹಾಕವಿಯ ಕಂಠದಲ್ಲಿ ಹುಟ್ಟಿ ಶಾಖೋಪಶಾಖಗಳಿಂದ ಕೂಡಿದಂತಹ ಬೃಹತ್ ಈ ರಾಮಸಾಗರವು ಹರಿಯುತ್ತಾ ಹರಿಯುತ್ತಾ ಇಡೀ ಭೂಮಂಡಲವನ್ನೇ ಪಾವನಗೊಳಿಸಿದೆ. ಅಂತಹ ಮೇರು ಸದೃಶವಾದ ಕೃತಿ ಈ ರಾಮಾಯಣ. ಇದೊಂದು ಭರತಖಂಡದ ಶಾಶ್ವತ ಇತಿಹಾಸ. ಭಾರತ ದೇಶದ ಹಲವಾರು ನದಿಗಳು ಹೇಗೆ ಹಿಮಾಲಯದಲ್ಲಿ ಉಗಮ ಸ್ಥಾನವನ್ನು ಪಡೆದಿವೆಯೋ ಹಾಗೆಯೇ ಈ ಭಾರತದ ಎಲ್ಲ ಭಾಷೆಗಳು, ಅಷ್ಟೇ ಏಕೆ ಪ್ರಪಂಚದ ಭಾಷೆಗಳಲ್ಲಿಯೂ ಕೂಡ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಕೃತಿಗಳು ರಚನೆಯಾಗಿವೆ. ಅವುಗಳಿಗೆಲ್ಲ ಮೂಲ ಸ್ಥಾನ ಈ ರಾಮಾಯಣ. ಯೋಗ್ಯತಾ ದೃಷ್ಟಿಯಿಂದ, ಕಾಲದ ದೃಷ್ಟಿಯಿಂದಲೂ ಕೂಡ ಈ ರಾಮಾಯಣ ಒಂದು ಮಹಾಕಾವ್ಯ, ಆದಿಕಾವ್ಯ. ಇದೊಂದು ಬೃಹತ್ ಕಾವ್ಯ ಮತ್ತು ಜಗತ್ ಕಾವ್ಯವೂ ಹೌದು. ಇಲ್ಲಿ 24,000 ಶ್ಲೋಕಗಳಿಂದ ಕೂಡಿ 500 ಸರ್ಗಗಳಿವೆ, 7 ಕಾಂಡಗಳಿವೆ. ಒಬ್ಬ ವಾಲ್ಮೀಕಿ ಕವಿ ಬರೆದ ಕಥೆಯನ್ನು ಹಲವಾರು ವಿಧದಲ್ಲಿ, ಅಂದರೆ ಬೇರೆ ಬೇರೆ ಒಂದೊಂದೇ ಪ್ರಸಂಗಗಳನ್ನು ತೆಗೆದುಕೊಂಡೋ ಅಥವಾ ಒಬ್ಬೊಬ್ಬ ಪಾತ್ರವನ್ನು ತೆಗೆದುಕೊಂಡೋ ಅಲ್ಪ ಸ್ವಲ್ಪ ಬದಲಾವಣೆಯೊಂದಿಗೋ ಅಥವಾ ಸಂಪೂರ್ಣ ಸ್ವಪ್ರತಿಭೆಯೊಂದಿಗೋ ಮೆರೆದ ಕಾವ್ಯ, ನಾಟಕ, ಕವಿತೆ ಮುಂತಾದವುಗಳು ಪುಂಖಾನುಪುಂಖವಾಗಿ ಇಂದಿಗೂ ಹೊಸ ಹೊಸದಾಗಿ ರಚನೆಯಾಗುತ್ತಲೇ ಇವೆ. ಹಾಗಾಗಿ ಈ ರಾಮಾಯಣ ಎಲ್ಲ ಭಾಷೆಗಳಲ್ಲಿಯೂ ಶ್ರೀಮಂತಗೊಂಡಿದೆ. ಆದರೂ ಮೂಲ ವಾಲ್ಮೀಕಿ ರಾಮಾಯಣ ಇಂದಿಗೂ ತನ್ನ ಅಂತಃಸತ್ವವನ್ನು ಉಳಿಸಿಕೊಂಡೇ ಬೆಳೆದಿದೆ. ಹಲವಾರು ಕವಿಗಳು ತಮ್ಮ ಅಭಿಪ್ರಾಯವನ್ನು ಹೇಗೆ ತಿರುಚಿದರೂ ವಾಲ್ಮೀಕಿ ರಾಮಾಯಣ ಇವತ್ತಿಗೂ ಜೀವಂತ. ತುಳಸಿದಾಸ, ಸಮರ್ಥದಾಸರು, ಅರವಿಂದರಂತಹ ಮಹಾನ್ ಕವಿಗಳಿಂದ ಕೂಡಿ ಕುವೆಂಪುವವರೆಗೂ ಹಲವಾರು ಮಂದಿ ರಾಮಾಯಣವನ್ನೇ ಬೃಹತ್ ಕಾವ್ಯವಾಗಿ ಬರೆದಿದ್ದಾರೆ. ಇನ್ನು ಮಹಾತ್ಮ ಗಾಂಧಿ ಅಂತೂ ಹೇ ರಾಮ್ ಎನ್ನುತ್ತಲೇ ಪ್ರಾಣ ಬಿಟ್ಟಿದ್ದರು. ರಘುಪತಿ ರಾಘವ ರಾಜಾರಾಮ್ ಪತಿತ ಪಾವನ ಸೀತಾರಾಮ್ ಎನ್ನುವುದೇ ಅವರ ಮೂಲಮಂತ್ರವಾಗಿತ್ತು. ರಾಮ ಮಂತ್ರವ ಜಪಿಸೋ ಹೇ ಮನುಜ, ರಾಮ ಮಂತ್ರವ ಜಪಿಸೋ, ಆ ಮಂತ್ರ ಈ ಮಂತ್ರ ನೆಚ್ಚಿನಿ ಕೆಡಬೇಡ ಎಂದು ಪುರಂದರದಾಸರು ಕೂಡ ರಾಮ ಮಂತ್ರವನ್ನು ಸರ್ವರೋಗ ನಿವಾರಕ, ಭಯಹಾರಕ ಆಗಿ ರಾಮತಾರಕ ಎಂದು ಅದನ್ನು ಸಾರಿದ್ದಾರೆ. ವಸಂತ ಮಾಸದ ಚೈತ್ರ ಶುದ್ಧ ನವಮಿ ಎಂದು ಮರ್ಯಾದಾ ಪುರುಷೋತ್ತಮನಾದಂತಹ ಶ್ರೀರಾಮನು ಈ ಭರತಖಂಡದಲ್ಲಿ ಅಯೋಧ್ಯೆಯ ಭೂಮಿಯಲ್ಲಿ ಹುಟ್ಟಿದ. ಅಂದು ದೇಶದ ಆಸೇತು ಹಿಮಾಚಲ ಪರ್ಯಂತವೂ ಕೂಡ ಎಲ್ಲೆಡೆ ನಾವು ಏನು ಮಾಡ್ತೀವಿ, ರಾಮೋತ್ಸವವನ್ನು ಆಚರಿಸ್ತೀವಿ. ಪೂಜೆ, ಭಜನೆ, ರಥೋತ್ಸವ, ಪಾನಕ ಪಚ್ಚಡಿಗಳ ವಿತರಣೆ, ರಾಮ ವೇಷದ ಮೆರವಣಿಗೆ, ರಾಮನೊಂದಿಗೆ ಭರತ, ಶತ್ರುಘ್ನ, ಹನುಮಂತ, ಸೀತೆಯರ ವೇಷವನ್ನು ಹಾಕಿ ಸಂಭ್ರಮಿಸುತ್ತೀವಿ. ಇಡೀ ದಿನ ರಾಮಪೂಜೆ, ವಿವಿಧ ರೀತಿಯ ಅಲಂಕಾರ, ರಾಮಾಯಣ ಪಾರಾಯಣ, ರಾಮಾಯಣದ ಸಂಗೀತ, ಅವುಗಳ ಕುರಿತು ಉಪನ್ಯಾಸ, ಹರಿಕತೆ, ನಾಟಕ, ಮಂತ್ರಪಠಣ, ಹೋಮ, ನಿಯಮ ಎಲ್ಲವೂ ಕೂಡ ಈ ರಾಮನ ಮೇಲೆ ನಾವು ನಡೆಸ್ಕೊಂಡು ಬರ್ತಾ ಇದ್ದೀವಿ. ದಶಾನನ ವಧಾರ್ಥಾಯ ಧರ್ಮ ಸಂಸ್ಥಾಪನಾಯ ಚ ದಾನವಾನಾಂ ವಿನಾಶಾಯ ದೈತ್ಯಾನಾಂ ನಿಧನಾಯ ಚ ಪರಿತ್ರಾಣಾಯ ಸಾಧೂನಾಂ ಜಾತೋ ರಾಮಃ ಸ್ವಯಂ ಹರಿಃ
ಗೃಹಾಣಾರ್ಘ್ಯಂ ಮಯಾ ದತ್ತಂ ಭ್ರಾತೃಭಿಃ ಸಹಿತೋ ನಗಃ. ಹೇ ರಾಮ, ತಾಮಸ ಗುಣಭೂಯಿಷ್ಠರಾದಂತಹ ರಾವಣಾದಿ ದುಷ್ಟಶಕ್ತಿಗಳ ನಾಶಕ್ಕಾಗಿ, ಸಜ್ಜನರ ರಕ್ಷಣೆಗಾಗಿ, ಧರ್ಮದ ಸಂಸ್ಥಾಪನೆಗಾಗಿ ಪುಣ್ಯ ಪುರುಷನಾಗಿ ನೀನು ಶ್ರೀರಾಮನಾಗಿ ಜನಿಸಿರುವೆ. ಇಂತಹ ನಿನಗೆ ಈ ದಿನ ನಾನು ಅರ್ಘ್ಯಾದಿಗಳನ್ನಿತ್ತು ಪೂಜೆ ಸಲ್ಲಿಸುತ್ತೇನೆ ಎನ್ನುತ್ತೇವೆ. ಇಲ್ಲಿ ಶ್ರೀರಾಮನು ವಿಷ್ಣುವಿನ ದಶಾವತಾರದಲ್ಲಿ 7ನೇ ಅವತಾರ. ಅವನು ಹುಟ್ಟಿರುವುದು ಪುನರ್ವಸು ನಕ್ಷತ್ರ, ಅದು 7ನೇ ನಕ್ಷತ್ರವಾಗಿದೆ. ರಾಮಾಯಣದಲ್ಲಿ 7 ಕಾಂಡಗಳಿವೆ. ನಾವು ಸಾಮಾನ್ಯ ನೋಡ್ತೀವಿ 7ರ ಮಹತ್ವವನ್ನು, ಸಪ್ತಸ್ವರ, ಸಪ್ತ ಋಷಿಗಳು, ಸಪ್ತ ಸಾಗರ ಅನ್ನೋ ರೀತಿಯಲ್ಲಿ ಈ 7 ರಾಮಾಯಣದಲ್ಲಿ ಒಂದು ವಿಶೇಷ ಸಂಖ್ಯೆಯಾಗಿದೆ. ಇಂತಹ ರಾಮನ ದಿನವಾದಂತಹ ರಾಮನವಮಿಯಂದು ನಾವೆಲ್ಲರೂ ಬೆಳಿಗ್ಗೆ ಶುಚಿರ್ಭೂತರಾಗಿ, ಬಹಿರಂತಹ ಅಂದರೆ ಕೇವಲ ಬಾಹ್ಯ ಶುದ್ಧಿ ಸಾಲದು, ಮನಸ್ಸಿನಲ್ಲಿಯೂ ಕೂಡ ಎಲ್ಲ ತಾಮಸ ರಜೋಗುಣಗಳನ್ನು ತೊರೆದು ನಿಷ್ಕಲ್ಮಶವಾಗಿ ರಾಮನಾಮದಲ್ಲಿ ನಿರಂತರವಾಗಿ ನಮ್ಮನ್ನು ನಾವು ತೊಡಗಿಸಿಕೊಂಡು ಈ ರಾಮನ ಕಥೆಯಲ್ಲಿ ಬರುವ ಎಲ್ಲ ಆದರ್ಶಗಳು, ರಾಮ ಇಡೀ ಜೀವನಕ್ಕೆ ಆದರ್ಶ, ರಾಮಾಯಣ ಇಡೀ ಪ್ರಪಂಚಕ್ಕೆ ಆದರ್ಶ. ಬರೀ ರಾಮನೊಬ್ಬನಲ್ಲ, ಈ ರಾಮಾಯಣವೆನ್ನುವುದು ಸೀತಾಯಣವೂ ಹೌದು, ಭರತಾಯಣವೂ ಹೌದು, ಸುಮಿತ್ರಾಯಣವೂ ಹೌದು, ಕೌಸಲ್ಯಾಯಣವೂ ಹೌದು, ಹನುಮಾಯಣವೂ ಹೌದು, ಸುಗ್ರೀವಾಯಣವೂ ಹೌದು, ರಾವಣಾಯಣವೂ ಹೌದು. ಪ್ರತಿಯೊಬ್ಬರು ನಡೆದ ಮಾರ್ಗದ ಮತ್ತು ಉನ್ನತ ಮಾರ್ಗದಲ್ಲಿ ನಡೆದವರಿಗೆ ಕೊನೆಯಲ್ಲಿಯಾದರೂ ಶಾಂತಿ, ನೆಮ್ಮದಿ, ಸುಖ ಸಂತೋಷಗಳು ಸಿಕ್ಕೇ ಸಿಕ್ಕುತ್ತವೆ. ಕೊನೆಯ ಕಾಲದವರೆಗೆ ತಾಳ್ಮೆಯಿಂದ ಕಾದು ಬದುಕಬೇಕು ಎನ್ನುವುದಕ್ಕೆ ಒಂದು ಆದರ್ಶವಾಗಿ ನಮಗೆ ಸೀತೆಯ, ರಾಮನ ಪಾತ್ರಗಳು ಇಲ್ಲಿ ನಮಗೆ ಕಾಣುತ್ತವೆ. ತ್ಯಾಗೇ ನೈಕೆ ನಮೃತತ್ವ ಮಾನುಷುಹು ಎನ್ನುವಂತೆಯೇ ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನರು ಅಷ್ಟೇ ಅಲ್ಲ, ಅವರ ಸತಿಯರು, ತಾಯಂದಿರದ್ದು, ಒಬ್ಬೊಬ್ಬರದ್ದು ಒಂದೊಂದು ತ್ಯಾಗಮೂರ್ತಿಗಳ ಕತೆ. ಇಲ್ಲಿ ಯಾರೂ ಸ್ವಾರ್ಥಿಗಳಲ್ಲ, ಎಲ್ಲರೂ ಭ್ರಾತೃ ವಾತ್ಸಲ್ಯದಿಂದ ಕೂಡಿ ಜಗತ್ತು ಹಿತಕ್ಕಾಗಿಯೇ ತಮ್ಮನ್ನು ತಾವು ಅರ್ಪಿಸಿಕೊಂಡವರು. ಈ ಬದುಕು ಪ್ರತಿಯೊಬ್ಬರದೂ ಆಗಬೇಕು. ರಾಮಾಯಣದ ಪ್ರತಿಯೊಬ್ಬರ ಆದರ್ಶ ನಮ್ಮ ಜೀವನದಲ್ಲಿ ನಿರಂತರವಾಗಿ ಹರಿಯುತ್ತಿರಬೇಕು ಎನ್ನುವುದರ ಸಂಕೇತವಾಗಿ ಈ ದಿನ ನಾವೆಲ್ಲರೂ ರಾಮ ಭಜನೆಯ ಮೂಲಕ ರಾಮನನ್ನು ಸ್ತುತಿಸೋಣ, ಸ್ಮರಿಸೋಣ, ಜಪಿಸೋಣ, ಭಜಿಸೋಣ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಧನ್ಯವಾದಗಳು.